ಗೈಸ್ ನೋಕಿಯಾ ಫೋನ್ ಅಂತೂ ಎಲ್ಲರೂ ಯೂಸ್ ಮಾಡ್ತಿರ್ಬೋದು. ಒಂದು ಒಳ್ಳೆ ಹಾಗೂ ಟ್ರಸ್ಟೆಡ್ ಬ್ರ್ಯಾಂಡು. ಸೊ ಎಲ್ಲರೂ ಮೊದಲು ಯೂಸ್ ಮಾಡೋ ಫೋನ್ ಅದೇ. ಸೊ ನೋಕಿಯಾ ಅವಾಗ ಮತ್ತೆ ಒಂದು ಕಮ್ ಬ್ಯಾಕ್ ಮಾಡಿದೆ, ಅಂದರೆ ನೋಕಿಯಾ 3, ನೋಕಿಯಾ 5 ಹಾಗೂ ನೋಕಿಯಾ 6 ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ. ಅದರ ಸ್ಪೆಸಿಫಿಕೇಷನ್ ಏನು, ಹಾಗೆ ಆ ಫೋನ್ ನೀವು ತೊಗೋಬೋದಾ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಹೆಸರು ಸುದರ್ಶನ್, ನೀವು ನೋಡ್ತೀರಾ ಟೆಕ್ನಿಕಲ್ ಅಂತಮ್ಮ. ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವು ಫಸ್ಟು ನೋಕಿಯಾ 6 ಬಗ್ಗೆ ಮಾತಾಡೋಣ. ಸೊ ನೀವು ಇಮೇಜಲ್ಲಿ ನೋಡ್ತಿರೋ ಹಾಗೆ ನೋಕಿಯಾ 6 ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಜೊತೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ನಿಮಗೆ 5.5 ಇಂಚಿನ ಫುಲ್ HD 2.5D ಸ್ಕ್ರೀನ್ ಸಿಗ್ತಾ ಇದೆ. ಗೋರಿಲ್ಲಾ ಗ್ಲಾಸ್ ಕೂಡ ಇರುತ್ತೆ ನಿಮಗೆ, ಮತ್ತು ಒಂದು ಫಿಂಗರ್ ಪ್ರಿಂಟ್ ಇರುತ್ತೆ. ಸೊ ನಿಮಗೆ ಆ್ಯಂಡ್ರಾಯ್ಡ್ 7.0 ನೂಗಾಟ್ ಕೊಡ್ತಾ ಇದ್ದಾರೆ. ಸೊ ನೂಗಾಟ್ ನಿಮಗೆ ಮೊದಲೇ ಇರುತ್ತೆ, ನಿಮಗೆ ಏನಿದೆ ಆ್ಯಂಡ್ರಾಯ್ಡ್ ಓರಿಯೋ ವರ್ಷನ್ ಬರುತ್ತಾ ಇಲ್ಲ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 430 ನಿಮಗೆ ಕೊಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 430 ತುಂಬ ಹಳೆದಾಗಿದೆ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಸ್ನ್ಯಾಪ್ಡ್ರ್ಯಾಗನ್ 630 ಅಥವಾ ಯಾವುದಾದ್ರೂ ಪ್ರೊಸೆಸರ್ ಕೊಟ್ಟರೆ ನಡೀತಿತ್ತು. ಆದರೆ ನೋಕಿಯಾ ಫೋನ್ ತುಂಬ ಒಳ್ಳೆ ಕ್ವಾಲಿಟಿ ಜೊತೆ ಇರ್ತವೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ 6 ತಿಂಗಳ ಮುಂಚೆನೇ ಲಾಂಚ್ ಮಾಡಿರೋ ಈ ಫೋನ್ ಚೈನಾನ ಏನು ಅಪ್ಗ್ರೇಡ್ ಅಥವಾ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನೋಕಿಯಾ 6 ನಿಮಗೆ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಾದ್ರೆ 14,999 ಅಂದರೆ 15,000 ರೂಪಾಯಿಯನ್ನು ಇಟ್ಟಿದ್ದಾರೆ. ಸೊ ಇದರ ರ್ಯಾಮ್ ಬಗ್ಗೆ ಮಾತಾಡಬೇಕಾದ್ರೆ 3 GB ರ್ಯಾಮ್ ಸಿಗ್ತಾಯಿದೆ, 32 GB ಇಂಟರ್ನಲ್ ಸಿಗ್ತಾಯಿದೆ, 128 GB ಕೆಪಾಸಿಟಿ ಸಿಗ್ತಾಯಿದೆ, ಹಾಗೆ 3000 mAh ಬ್ಯಾಟ್ರಿ ಸಿಗ್ತಾಯಿದೆ. ಸೊ ಗೈಸ್, ಇವಾಗ ರ್ಯಾಮ್ ಡಾಮ್ ಆಯಿತು. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 16 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಸಿಗ್ತಾಯಿದೆ. ಹಾಗೆ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ 8 ಮೆಗಾಪಿಕ್ಸೆಲ್ ಸಿಗ್ತಾಯಿದೆ. ಸೊ ಕ್ಯಾಮ್ರಾ ತುಂಬ ಒಳ್ಳೆಯದಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಗೈಸ್, ನೀವು ಇವಾಗ ಇದನ್ನು ಯಾವುದೇ ರೆಡ್ಮಿ ಫೋನ್ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ರೆಡ್ಮಿ ಫೋನು ಬಜೆಟ್ ಫೋನ್ ಅಂತ ಹೇಳಿ ಅವ್ರು ಲಾಂಚ್ ಮಾಡೋದು. ಅವರು 3 GB ರ್ಯಾಮ್ 4 GB ರ್ಯಾಮ್ ಅಂತ ಕೊಡ್ತಾರೆ. ಆದರೆ ನೋಕಿಯಾದವರು ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಆಗಿ ತುಂಬ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ತುಂಬ ಟ್ರಸ್ಟೆಡ್ ಬ್ರ್ಯಾಂಡು. ಅದಕ್ಕೆ ನೀವು ನೋಕಿಯಾ ಹಾಗೂ ರೆಡ್ಮಿ ಆಗಲಿ ಯಾವುದೇ ಬಜೆಟ್ ಫೋನ್ ಕೊಡೋ ಅಂಥ ಕಂಪ್ನಿ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಗೈಸ್, ಇವಾಗ ನೆಕ್ಸ್ಟ್ ಬರೋಣ ನೋಕಿಯಾ 5 ಕಡೆಗೆ. ಸೊ ನೋಕಿಯಾ 5 ಬಗ್ಗೆ ನಾನು ಹೇಳಬೇಕಾದ್ರೆ ಪ್ರೈಸಿಂಗ್ ಅವರು 12,899 ಅಂದರೆ ಆಲ್ಮೋಸ್ಟ್ 13,000 ರೂಪಾಯಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಕೂಡ ಒಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನಿಮಗೆ ಸಿಗ್ತಾಯಿದೆ. 5.2 ಇಂಚ್ HD ಡಿಸ್ಪ್ಲೇ ಸಿಗ್ತಾಯಿದೆ. ನಿಮಗೆ ಆ್ಯಂಡ್ರಾಯ್ಡ್ ಬಗ್ಗೆ ಮಾತಾಡಬೇಕಾದ್ರೆ 7.1.1 ನೂಗಟ್ ಕೂಡ ಸಿಗ್ತಾಯಿದೆ. ಸ್ನ್ಯಾಪ್ಡ್ರ್ಯಾಗನ್ 430 ಪ್ರೊಸೆಸರ್ ಇದೆ, 2 GB ರ್ಯಾಮ್ ಹಾಗೂ 16 GB ಇಂಟರ್ನಲ್ ಮೆಮೊರಿ ಸಿಗ್ತಾಯಿದೆ. ಹಾಗೆ ನೀವು ಏನಾದರೂ ಮೆಮೊರಿ ಕಾರ್ಡ್ ಹಾಕಬೇಕಾದ್ರೆ 128 GB ವರೆಗೆ ನೀವು ಮೆಮೊರಿ ಕಾರ್ಡ್ ಹಾಕಿ ಇನ್ಕ್ರೀಸ್ ಮಾಡ್ಬೋದು. ಸೊ ಯಾವುದೇ ಹೈಬ್ರಿಡ್ ಸ್ಲಾಟ್ ಇಲ್ಲ ಇಲ್ಲಿ ರೆಡ್ಮಿ ಥರ. ನಾನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ನಿಮಗೆ 13 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಹಾಗೂ 8 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗ್ತಾಯಿದೆ. ಸೊ ಕ್ಯಾಮ್ರಾ ಇವಾಗ ನೋಕಿಯಾ 6ಅಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ ಸಿಗ್ತಾಯಿತ್ತು, ಇಲ್ಲಿ 13 ಮೆಗಾಪಿಕ್ಸೆಲ್ ಒಂಥರ ಸ್ವಲ್ಪ ಡಿಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೋಕಿಯಾ 5 ಡಿಸೈನ್ ಏನಿದೆ ಅಲ್ಯೂಮಿನಿಯಂ 600 ಸೀರೀಸ್ ಒಂದು ಬಂದಿತ್ತು, ಅದರ ಥರನೇ ಇದೆ. ಬ್ಯಾಟ್ರಿ ಕೂಡ 3000 mAh ಅಂದರೆ ಬ್ಯಾಟ್ರಿಯಲ್ಲಿ ಇಲ್ಲಿ ನಿಮಗೆ ಯಾವುದೇ ಚೇಂಜ್ ಕಾಣಲ್ಲ. ಸೊ ನೀವು ನೋಕಿಯಾ 5 ಹಾಗೂ ನೋಕಿಯಾ 3 ಆಫ್ಲೈನ್ ಮಾರುಕಟ್ಟೆಯಲ್ಲಿ ಖರೀದಿಸ್ಬೋದು, ಯಾವುದೇ ಆನ್ಲೈನಲ್ಲಿ ಸಿಗೋಲ್ಲ. ಆನ್ಲೈನಲ್ಲಿ ಬರೀ ನೀವು ನೋಕಿಯಾ 6 ಬೈ ಮಾಡ್ಬೋದು. ಸೊ ಗೈಸ್, ಇವಾಗ ನೆಕ್ಸ್ಟ್ ಬರೋದು ನೋಕಿಯಾ 3 ಕಡೆ. ಸೊ ನೋಕಿಯಾ 3 ಒಂದು ಬಜೆಟ್ ಸ್ಮಾರ್ಟ್ಫೋನ್ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಪ್ರೈಸಿಂಗ್ ಏನಿದೆ ತುಂಬ ಕಮ್ಮಿ ಇಟ್ಟಿದ್ದಾರೆ, ಹಾಗೆ ಸ್ಪೆಸಿಫಿಕೇಷನ್ ಕೂಡ ತುಂಬ ಕಮ್ಮಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಕಿಯಾ 3 ಪ್ರೈಸಿಂಗ್ ಬಗ್ಗೆ ಹೇಳ್ಬೇಕಾದ್ರೆ 9,499 ರೂಪಾಯಿ ಇಟ್ಟಿದ್ದಾರೆ, ಅಂದರೆ ಆಲ್ಮೋಸ್ಟ್ 9,500 ರೂಪಾಯಿ. ಸೊ ನೋಕಿಯಾ 3 ಬಗ್ಗೆ ನಿಮಗೆ ಸ್ಪೆಸಿಫಿಕೇಷನ್ ಹೇಳಬೇಕಾದ್ರೆ 5 ಇಂಚ್ HD ಡಿಸ್ಪ್ಲೇ ಸಿಗ್ತಾಯಿದೆ, ಆ್ಯಂಡ್ರಾಯ್ಡ್ 7.0 ನೂಗಟ್ ಇಲ್ಲಿ ಸಿಗ್ತಾಯಿದೆ. ನಿಮಗೆ 1.3 GHz ಕ್ವಾಡ್ ಕೋರ್ ಮೀಡಿಯಾಟೆಕ್ ಪ್ರೊಸೆಸರ್ ಸಿಗ್ತಾಯಿದೆ. ಸೊ ನನಗನ್ಸಿದ ಮಟ್ಟಿಗೆ ಮೀಡಿಯಾಟೆಕ್ ಪ್ರೊಸೆಸರ್ ತುಂಬ ಔಟ್ಡೇಟೆಡ್ ಆಗಿತ್ತು. ಸೊ ಮೀಡಿಯಾಟೆಕ್ ಬದಲು ಸ್ನ್ಯಾಪ್ಡ್ರ್ಯಾಗನ್ 430 ಕೊಟ್ಟರೂ ನಡೀತಿತ್ತು ಅಂತ ಅನಿಸ್ತಾ ಇದೆ. ಆದರೆ ನೋಕಿಯಾ ಫ್ಯಾನ್ಸ್ ತುಂಬ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಿಮಗೆ 16 GB ಇಂಟರ್ನಲ್ ಸ್ಟೋರೇಜ್ ಸಿಗ್ತಾಯಿದೆ. ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ 8 ಮೆಗಾಪಿಕ್ಸೆಲ್ ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮ್ರಾ ಎರಡು
ಸೊ ಇವಾಗ ನೀವು ನೋಕಿಯಾ 5 ನೋಡಿರ್ಬೋದು 13 ಮೆಗಾ ಪಿಕ್ಸೆಲಿನ ಬ್ಯಾಕ್ ಕ್ಯಾಮ್ರಾ ಸಿಗ್ತಾಯಿತ್ತು, ಆದರೆ ಇವಾಗ ಸೀದಾ ಡೈರೆಕ್ಟ್ 8 ಮೆಗಾ ಪಿಕ್ಸೆಲ್ಗೆ ಬಂದಿದ್ದಾರೆ. ಹಾಗೆ ಫ್ರಂಟ್ ಒಟ್ಟು ಚೇಂಜ್ ಮಾಡಿಲ್ಲ, ಬರೀ 8 ಮೆಗಾ ಪಿಕ್ಸೆಲ್ಲೇ ಇರೋದು. ನಿಮಗೆ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲಿ ಕೂಡ ಕಮ್ಮಿ ಮಾಡಿದ್ದಾರೆ. 2650 mAh ಬ್ಯಾಟ್ರಿ ಸಿಗ್ತಾಯಿದೆ. ಸೊ ಗೈಸ್, ನನಗೇನು ನೋಕಿಯಾ 5, ನೋಕಿಯಾ 6 ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆದರೆ ನೋಕಿಯಾ 3 ತುಂಬ ಪ್ರೈಸಿಂಗ್ ಏನಿದೆ ಹೈ ಇದೆ, ಹಾಗೆ ಸ್ಪೆಸಿಫಿಕೇಷನ್ ತುಂಬ ಕಮ್ಮಿ ಇಟ್ಟಿದ್ದಾರೆ. ಯಾಕಂದರೆ ಇದು ಪ್ರೈಸಲ್ಲಿ ನಿಮಗೆ ರೆಡ್ಮಿ ತುಂಬ ಒಳ್ಳೆ ಫೋನನ್ನು ಕೊಡ್ತಾರೆ. ಇದರಲ್ಲಿ 1 GB ಇದ್ದರೆ ನಿಮಗೆ ರೆಡ್ಮಿಯಲ್ಲಿ 3 GB ರ್ಯಾಮ್ ಸಿಗ್ತಾಯಿದೆ, ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ. ಸೊ ನಂಗೆ ಅನ್ಸಿದ ಮಟ್ಟಿಗೆ ನೋಕಿಯಾ 5 ಹಾಗೂ ನೋಕಿಯಾ 6 ನೀವು ಏನಾದರೂ ತೊಗೋರಿದ್ರೆ ತುಂಬ ಒಳಗಿದೆ. ಆದರೆ ನೀವು ನೋಕಿಯಾ 3 ಏನಾದರೂ ತೊಗೋಬೇಕಂತ ಮಾಡಿದರೆ ನನ್ನ ಮುಖಾಂತರ ನೀವು ರೆಡ್ಮಿ ಫೋನ್ಗೆ ಹೋಗ್ಬೋದು. ಸೊ ತುಂಬ ಒಳ್ಳೆ ಫೋನ್ ಡಿಸೈನ್ ಮಾಡಿದ್ದಾರೆ, ಆದರೆ ನೋಕಿಯಾ 3 ಎಲ್ಲೂ ಸ್ವಲ್ಪ ಕಮ್ಮಿ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಗೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಈಗ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್.